ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಭಗವದ್ಗೀತೆಯ 3ನೇ ಅಧ್ಯಾಯದ 28ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋ ಗುಣಾಗುಣೇಶು ವರ್ತಂತ ಇತಿ ಮತ್ವಾ ನ ಸಜ್ಜತೆ. ಶ್ಲೋಕದ ಅರ್ಥ ಈ ರೀತಿ ಇದೆ. ತತ್ವವಿತ್ ಅಂತ ಇದೆ. ತತ್ವ, ಪರತತ್ವ, ಪರಮತತ್ವ, ಪರಬ್ರಹ್ಮತತ್ವ ಅಥವಾ ಆ ಜ್ಞಾನ, ಆ ಒಂದು ಬ್ರಹ್ಮವಸ್ತು, ಅದರ ವಿಚಾರದ ಜ್ಞಾನ, ಇದು ಇರುವ ವ್ಯಕ್ತಿ ಗುಣ ಕರ್ಮ ವಿಭಾಗ, ಆತನಿಗೆ ಅರಿವಿರುತ್ತೆ. ಪರಬ್ರಹ್ಮದ ಅರಿವಿದೆ ಅಂದರೆ ಈ ಇಂದ್ರಿಯ, ಅವುಗಳ ಆಸೆ, ಕರ್ಮಫಲ ಇವ್ಯಾವುದು ಅವನಿಗೆ ಬೇಕಿಲ್ಲ. ಅದನ್ನೆಲ್ಲವನ್ನು ಆತ ಬಿಟ್ಟು ನಿಜವಾದ ಭಕ್ತಿ, ಇವುಗಳೆಲ್ಲವನ್ನ ಬಿಟ್ಟು ನಿಜವಾದ ಭಕ್ತಿಯ ದಾರಿಯಲ್ಲಿ ಆತ ಇರ್ತಾನೆ. ಫಲದ ಆಸೆಯನ್ನು ಆತ ಬಿಡ್ತಾನೆ. ಈ ಮಾರ್ಗ ಶ್ರೇಷ್ಠ. ಈ ಮಾರ್ಗದಲ್ಲಿ ಬಂದರೆ, ಈ ಗುರಿಯನ್ನು ತಲುಪಿದರೆ ಆಗ ಆತನಿಗೆ ಮುಚ್ಚತೆ ಅಂತ ಹೇಳಿರ್ತಾನಲ್ಲ, ಎಲ್ಲ ಕರ್ಮ ಬಂಧಗಳೆಲ್ಲ ಬಿಡಿಸ್ಕೊಂಡಿರೋವನು. ಈ ರೀತಿಯ ದಾರಿ ಇದ್ದಾಗ ಜೀವನದಲ್ಲಿ ನೆಮ್ಮದಿ ಚೆನ್ನಾಗಿರುತ್ತೆ. ಬದುಕಿರುವಷ್ಟು ಕಾಲವು ತುಂಬ ನೆಮ್ಮದಿಯಾಗಿ ಆತ ಬದುಕಲಿಕ್ಕೆ ಸಾಧ್ಯ. ಅದನ್ನು ಎಲ್ಲರೂ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಗುಣ ಕರ್ಮ ವಿಭಾಗ ಅಂದರೆ ನಮ್ಮ 3 ಗುಣಗಳು, ಅದರಿಂದ ಬೇರೆ ಬೇರೆ ಕರ್ಮಗಳು, ಇದೆಲ್ಲವೂ ಆಗಿಯೇ ಆಗತ್ತೆ. ಯಾವುದು ಸರಿ ಯಾವುದು ತಪ್ಪು ಅನ್ನೋ ಜ್ಞಾನ ಆ ಪರಬ್ರಹ್ಮವನ್ನು, ತತ್ವವಿತ್ ಪರಬ್ರಹ್ಮವನ್ನು ತಿಳ್ಕೊಂಡಾಗ ಬರುತ್ತೆ. ಅದು ಒಟ್ಟು ಏನು ಹೇಳುತ್ತೆ ಅಂದರೆ, ಕರ್ಮದ ಫಲ ಅಥವಾ ಕಾಮವನ್ನು ಇದನ್ನೆಲ್ಲ ಬಿಟ್ಟು, ಕರ್ಮಫಲದ ಆಸೆ ಅಥವಾ ಕಾಮವನ್ನು ಬಿಟ್ಟು ಭಕ್ತಿಯಿಂದ ನನ್ನೆಡೆ ಬಾ ಅಂತ ಹೇಳುತ್ತೆ. ಅದನ್ನು ಮಾಡಿದಾಗ ಮಾನಸಿಕವಾಗಿ ಒಳ್ಳೆಯ ಶಾಂತಿ, ನೆಮ್ಮದಿ ಇತ್ಯಾದಿಯ ಸ್ಥಿತಿ ಬರುತ್ತೆ. ಅದುವೇ ಅಲ್ವೇ ನಮ್ಮ ಗಮ್ಯ ಅನ್ನುವ ಅರ್ಥ. ಇದಾಗಿತ್ತು ಈ ಶ್ಲೋಕದ ಅರ್ಥ. ಎಲ್ರಿಗೂ ನಮಸ್ಕಾರ.